ಕೋಟೆ ಭಾಗದಲ್ಲಿ ಯುವ ಘಟಕದ ಕಾರ್ಯದರ್ಶಿಯಾಗಿ ಇವತ್ತು ನೇಮಕ ಮಾಡ್ತಾ ಇದ್ದೀವಿ. ತಾಲೂಕು ಕೋಟೆ ತಾಲೂಕು ಕಾರ್ಯದರ್ಶಿಯಾಗಿ ಮುರುಗನಹಳ್ಳಿ ಶಿವಮೂರ್ತಿ ಅವರಿಗೆ ಇವತ್ತು ಕಾರ್ಯದರ್ಶಿಯಾಗಿ ಇವತ್ತು ಸೇರ್ಪಡೆ ಮಾಡ್ಕೊತಾ ಇದ್ದೀವಿ. ಇವತ್ತು ಸ್ವಾಗತ ಸುಸ್ವಾಗತ. ಕೋಟೆಯಲ್ಲಿ ಹಾಗೂ ಸಾಮಾನ್ಯ ಸಭೆ ನಡೀತು. ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷರು ಬೆಂಗಳೂರು ನಾರಾಯಣಗೌಡರು ಬಂದಿದ್ದರು. ರಾಜ್ಯ ಯುವ ಘಟಕ ಅಧ್ಯಕ್ಷರು ಗಂಗಾಧರಗೌಡರು ಹಾಗೂ ನಮ್ಮ ರಾಜ್ಯದ ವ್ಯವಸ್ಥಾಪಕರಾದಂಥ ಶಫೀಲ್ ಸರ್ ಅವರು ಹಾಗೂ ನಮ್ಮ ಯುವ ಘಟಕದ ಉಪಾಧ್ಯಕ್ಷರಾದಂಥ ಗೋಪಾಲಣ್ಣವರಿದ್ದರು. ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದ ನರಸಿಂಹವರಿದ್ದರು. ಹಾಗೂ ಒಂದು ಸಾಮಾನ್ಯ ಸಭೆ ಮಾಡಿ ಈಗ ಕಾರ್ಯದರ್ಶಿಗಳು ಒಬ್ಬರು ಸಾಲ್ತೇ ಇಲ್ಲ. ಕೋಟೆಯಲ್ಲಿ ಸ್ವಲ್ಪ ಸಂಘಟನೆಗಳು ಜಾಸ್ತಿ ಆಯ್ತಾ ಒಬ್ಬರು ತಸ್ಲೀಮ್ ಅವರು ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಅವ್ರ ಜೊತೆಗೆ ತಸ್ಲೀಮ್ ಅವ್ರ ಜೊತೆಗೆ ಹಾಗೂ ಯುವ ಘಟಕದ ಕಾರ್ಯದರ್ಶಿಯಾಗಿ ನಮ್ಮ ಮುರುಗನಹಳ್ಳಿ ಶಿವಮೂರ್ತಣ್ಣ ಅವ್ರನ್ನ ಅವಿರೋಧಿಯಾಗಿ ಆಯ್ಕೆ ಮಾಡಿ ಎಲ್ಲ ಸಾರ್ವಜನಿಕರ ಒಪ್ಪಿನ ಮೇರೆಗೆ ಅವ್ರನ್ನ ಕಾರ್ಯದರ್ಶಿಯಾಗಿ ನಾವು ಆಯ್ಕೆ ಮಾಡಿದ್ದೀವಿ. ಸರ್ ನಮಸ್ಕಾರ. ಕೋಟೆ ತಾಲೂಕು ಅಧ್ಯಕ್ಷರು ಬೂದ್ಗಮ್ಮಾರಿ. ಇಲ್ಲೇನು ಕೋಟೆ ಭಾಗಕ್ಕೆ ಇವತ್ತು ಆಫೀಸು ಮತ್ತು ಕಾರ್ಯದರ್ಶಿ ಒಂದು ಆಯ್ಕೆ ಕಾರ್ಯಕ್ರಮ ಏನಿತ್ತು. ಹಾಗಾಗಿ ನಮ್ಮ ಎಲ್ಲ ಮುಖಂಡರು ಇವತ್ತು ಸೇರಿ ಯುವ ಘಟಕದ ಕಾರ್ಯದರ್ಶಿ ಆಯ್ಕೆ ಮಾಡಿ ಇವತ್ತು ಕೋಟೆ ಭಾಗದಲ್ಲಿ ಹಲವಾರು ಸಮಸ್ಯೆಗಳು ಇರೋದರಿಂದ ನಾವು ಭಾಗದಲ್ಲಿ ಆಫೀಸು ಗದಿಗೆ ಸರ್ಕಲ್ನಲ್ಲಿ ಆಫೀಸ್ ಇದೆ. ಹಾಗಾಗಿ ಏನೇ ನಮ್ಮ ರೈತ ಬಾಂಧವರಿಗೆ ಸಮಸ್ಯೆ ಇದ್ದಲ್ಲಿ ನೇರವಾಗಿ ಆಫೀಸಿಗೆ ಬಂದು ತಿಳಿಸುವಂಥ ಕೆಲಸ ಮಾಡಿ ಅಂತ ಸಾರ್ವಜನಿಕರಿಗೆ ಆಗ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತಾ ಇದ್ದೀವಿ. ವಿಚಾರ ಇನ್ನೇನಪ್ಪ ಅಂದರೆ, ಈಗ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅಧ್ಯಕ್ಷರುಗಳು ಇರ್ತಾರೆ, ತಾಲೂಕು ಅಧ್ಯಕ್ಷರು ಬೂತ್ನೂರು ಮಾದೇವ್ ಇರ್ತಾರೆ, ಯುವ ಘಟಕದ ಅಧ್ಯಕ್ಷರು ಗಂಗಾಧರ್ ಅವರು ಇರ್ತಾರೆ, ಮತ್ತು ನೂತನವಾಗಿ ಕಾರ್ಯದರ್ಶಿಯಾದವರು ಯುವ ಘಟಕದ ಕಾರ್ಯದರ್ಶಿ ಇರ್ತಾರೆ. ಹಾಗೆ ಎಲ್ಲ ಇರ್ತಾರೆ. ಇವತ್ತು ಏನು ನಿಮ್ಮ ಆಗು ಹೋಗು ಏನಿರ್ತದೆ ಅದೆಲ್ಲ ನೇರವಾಗಿ ಬಂದು ನೀವು ಶೇರ್ ಮಾಡುವಂಥ ಕೆಲಸ ಮಾಡ್ಬೋದು. ರೈತ ಬಾಂಧವರು ಆಫೀಸಿಗೆ ಬಂದು ಕೂತ್ಕೊಂಡು ಏನಿದೆ ನಿಮ್ಮ ಆಗು ಹೋಗುಗಳು ಅದನ್ನು ತಿಳಿಸ್ಬೇಕು ಅಂದ್ಕೊಂಡು ತಮ್ಮಲ್ಲಿ ವಿಶೇಷವಾಗಿ ಕೇಳ್ಬೋದಾ. ಈಗ ನೋಡಿ, ರೈತನಿಗೆ ಒಂದು ಸಮಸ್ಯೆ ಇರೋಲ್ಲ, ಹಲವಾರು ಸಮಸ್ಯೆಗಳಿದೆ. ಏನಪ್ಪ ಅಂದರೆ, ಈಗ ಜಮೀನುಗಳಿಗೆ ಸಂಬಂಧಪಟ್ಟ ವಿಚಾರಗಳಾಗಿರ್ಬೋದು, ಹಾಗೆ APMC ಮಾರುಕಟ್ಟೆ ವಿಚಾರಗಳಾಗಿರ್ಬೋದು, ಹಾಗೆ ದಿನನಿತ್ಯ ಬೆಳೆದಂಥ ರೈತ ಸಂಕಷ್ಟದಲ್ಲೇ ಇರೋದು. ಇಲ್ಲಿ ಯಾವ ಕಡೆಯಿಂದ ಹೋದರೂ ರೈತನೇ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ಳೋದು. ಹಾಗಾಗಿ ನಮ್ಮ ರೈತ ಸಂಘಟನೆ ಎಲ್ಲ ತಾಲೂಕಿನಲ್ಲೂ ಆಫೀಸು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಎಲ್ಲ ಇದಕ್ಕೆ ರೈತ ಬಾಂಧವರೆಲ್ಲ ಕೈ ಜೋಡಿಸ್ಬೇಕಂದ್ಬಿಟ್ಟು ತಮ್ಮಲ್ಲಿ ವಿಶೇಷವಾಗಿ ಕೇಳ್ಕೊತಾ ಈ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.